ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಾಳ್ಮೆಯ ಕುರಿತಾಗಿ ಒಂದು ಕಥೆಯನ್ನ ಹೇಳ್ತಾ ಇದ್ರಿ, ಹಾವಿನ ಕುರಿತಾಗಿ. ಮುಂದೇನಾಗುತ್ತೆ ಆ ಹಾವಿಗೆ? ಈ ಹಾವಿನ ವಿಚಾರ ಸಾಕಷ್ಟು ಜನಕ್ಕೆ ಒಂದೊಂದು ಗೊಂದಲ ಇದೆ. ಪ್ರತಿಯೊಬ್ಬರು ಹೇಳ್ತಿದ್ರು ಹಾವು ಮೊದಲಿಂದಾನೂ ಯಾವ ಕಾಲಕ್ಕೂ ರೋಷ ಷರತ್ತು ಇತ್ತು, ಅದು ಯಾವಾಗಲೂ ಬುಸ್ಕುಡ್ತಾ ಇತ್ತು, ಯಾವಾಗಲೂ ಕಚ್ಚಕ್ಕೆ ಬರ್ತಾ ಇತ್ತು, ಇಂಥ ಹಾವು ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಹಾಗಂತಲ್ಲ. ಹಾವು ಪಾಡಗ ಹಾವು ಇದ್ದಿದ್ದನ್ನ ನಮಗೆ ಎಷ್ಟು ಹಾವು ಮೇಲೆ ಭಯ ಇರುತ್ತೋ ಹಾವಿಗೂ ಮನುಷ್ಯರ ಮೇಲೆ ಅಷ್ಟೇ ಭಯ ಇರುತ್ತೆ, ಭಕ್ತಿ ಇರುತ್ತೆ. ಯಾತಕ್ಕೆ ಅಂದರೆ ನಾವು ಕೆಣಕಕ್ಕೆ ಹೋದಾಗ ಮಾತ್ರ ಅದು ವಿಷಜಂತು ಅನ್ಸ್ಕೊಳತ್ತೆ ಹೊರತು ಇಲ್ದರೆ ವಿಷಜಂತು ತನಗೆ ಪಾಡಕ್ಕೆ ತಾನು ಬಿಟ್ಬಿಟ್ರೆ ಅದ್ರ ಪಾಡಗದಿರುತ್ತೆ. ನೀವು ಸಾಧಾರಣವಾಗಿ ನೋಡಿ, ಎಷ್ಟೋ ಜನ ತೋಟದ ಮನೆಯಲ್ಲಿ, ಎಷ್ಟೋ ಜನ ರೈತರಲ್ಲಿ ಎಷ್ಟೋ ಫಸಲು ಹಾಕಿರ್ತಾರೆ. ಇಷ್ಟಿಷ್ಟು ದೊಡ್ಡ ಎತ್ತರವಾಗಿ ಬೆಳೆದಿರತಕ್ಕಂಥ ಹುಲ್ಲುಗಳಲ್ಲಿ ಎಷ್ಟು ಹುತ್ತುಗಳಲ್ಲಿ ನಿಜವಾಗ್ಲೂ ದಿನಾ ಹಾವು ಓಡಾಡುತ್ತೆ. ಕಾಫಿ ತೋಟದಲ್ಲಂತೂ ಒಳ್ಳೆ ಹಸಿರು ಹಾವುಗಳು, ಒಳ್ಳೆ ದೊಡ್ಡ ದೊಡ್ಡ ಹಾವುಗಳು, ಕಾಳಿಂಗ್ ಸರ್ಪಗಳು ತನಪಾಡು ತಾನ ಓಡಾಡ್ತಿರುತ್ತೆ. ದಿನ ನೋಡ್ತೀವ್ರಿ ಹಾವು ಅಂತಾರೆ ಅವರು. ಆದರೆ ಯಾವ ಕಾಲಕ್ಕೂ ಆ ಹಾವುಗಳು ಏನೂ ಮಾಡಲ್ಲ, ನಿಮ್ಮ ಪಾಡಗೆ ಅದಿರುತ್ತೆ, ಅದ್ರ ಪಾಡಗೆ ಹೋಗ್ತಿರುತ್ತೆ. ನೀವು ಅಕಸ್ಮಾತ್ ಅದ್ರ ತಂಟೆಗೆ ಹೋದಾಗ ಮಾತ್ರ ಅದು ಕೆಣಕಕ್ಕೆ ವ್ಯವಸ್ಥೆ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬನೂ ಸುಮ್ಮನೆ ಇರಲಾರ್ದವನು ಮೈ ಪರ್ಚ್ಕೊಂಡ ಅನ್ನಕ್ಕೆ ಈ ಥರದ ತರಲೆ ಮುಂಡೆವಿದ್ದರೆ ಖಂಡಿತವಾಗ್ಲೂ ಹಾವು ಕೂಡ ಸುಮ್ಮನೆ ಇರಲ್ಲ. ಆಗ ಋಷಿ ಪಾಪ ಏನು ಮಾಡಿದ್ರು, ಈ ಹಾವು ಬಿದ್ದು ಹೋಗಿತ್ತು, ರಕ್ತದಿಂದ ಪೂರ್ತಿ ನಳತಾ ಇತ್ತು, ಅದನ್ನು ಸರಿಪಡಿಸಿ ಎಲ್ಲ ಆಯುರ್ವೇದ ಲೇಪನ ಮಾಡಿಕೊಂಡ್ರು. ಆ ಹಾವನ್ನು ತೊಗೊಂಬಂದರು. ತಂದು, ನೋಡಪ್ಪ, ನಾನು ಯಾವ ಕಾಲಕ್ಕೂ ನಿನಗೇನು ಹೇಳಿದ್ದೆ, ಎಲ್ಲ ತಾಳ್ಮೆಯಿಂದ ಇರು, ಯಾವ ಕಾಲಕ್ಕೂ ಇರು, ಆದರೆ ಹಿಂಗೆ ಹೊಡೆಸ್ಕೊಂಡು ನಾನು ಹೇಳಿಲ್ಲ. ಬುಸ್ಕುಟ್ಬೇಕು, ನಾನು ಇದ್ದೀನಿ ಅಂತ ತೋರಿಸ್ಬೇಕು. ಇಲ್ಲದೆ ಇದ್ರೆ ಇವ್ರುಗಳೇನು ಮಾಡೋದು, ತುಳಿದು ಹಾಕ್ಬಿಡ್ತಾರೆ. ಅದಕ್ಕೆ ನಿನ್ನ ಎಚ್ಚರಿಕೆಯಲ್ಲಿ ಇರಬೇಕು. ಸುಮ್ಮನೆ ಯಾರ ತಂಟೆಗೂ ಹೋಗಬಾರ್ದು, ಯಾವ ತಂಟೆಗೂ ಪರಿವರ್ತನೆ ಮಾಡ್ಕೊಳ್ಳದೆ ಧೈರ್ಯ, ಸಾಹಸೆ, ಲಕ್ಷ್ಮಿ, ಆ ಲಕ್ಷ್ಯವನ್ನು ನೀಡ್ತಕ್ಕಂಥ ನೀನು ಪರಿವಾರನ ಅನುಗ್ರಹ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇನ್ನು ಮೇಲಾದರೂ ತಾಳ್ಮೆ ಯಾವಾಗಿರಬೇಕು, ಯಾವಾಗಿರಬಾರ್ದು, ಯಾವ ಸಮಯಕ್ಕೆ ತಾಳ್ಮೆ ಕಳ್ಕೋಬಾರ್ದು, ಅದಕ್ಕೆ ಒಂದೇ ಸಮಯಕ್ಕೆ ಇರಬೇಕು. ನಿನ್ನ ವ್ಯತ್ಯಾಸದಲ್ಲಿ ನಿನ್ನ ಸ್ವಭಾವೇ ಹೀಗೆ ಅಂತ ತೋರಿಸ್ಕೊಡ್ಬೇಕು ಅಂತ. ಆವತ್ತಿಂದ ಹಾವು ಇವತ್ತವರೆಗೂ ಆ ಋಷಿ ಮುನಿಗಳು ಏನು ಹೇಳ್ಕೊಟ್ಟಿದ್ದಾರೆ, ಯಾವ ಕಾಲಕ್ಕೂ ಯಾರಿಗೂ ತೊಂದರೆ ಮಾಡಲ್ಲ, ಅದ್ರ ಪಾಡಗದ ಹರ್ಕೊಂಡು ಹೋಗ್ತಾ ಇರುತ್ತೆ. ದೊಡ್ಡ ಕಾಳಿಂಗ್ ಸರ್ಪ ಆಗಲಿ, ಏನೇ ಮಾಡಲಿ, ಸುಮ್ಮನೆ ಬಂದು ಯಾರನ್ನೂ ಕಚ್ಚಕ್ಕೆ ಹೋಗಲ್ಲ, ಯಾವ ಕಾಲಕ್ಕೂ ಅದು ಮಾಡಲ್ಲ. ಇದುವರೆ ತನಕ ಯಾವ ಘಟನೆನೂ ಸುಮ್ಮನೆ ಬಂದು ಕಚ್ಚಿರೋ ಹಾವುಗಳಿಲ್ಲ. ಇವನ ಸಮಯಕ್ಕೆ ಏನಾದರೂ ಕರ್ಮಸ್ಥಾನ ರಾಹು ತತ್ವ ಇದ್ದರೆ ಪರಿಪೂರ್ಣ ಅನುಗ್ರಹ. ಅದಕ್ಕೆ ಆ ತಾಳ್ಮೆಯ ಕಥೆಗೋಸ್ಕರ ಹೇಳ್ತಾ ಇರೋ ವಿಚಾರ ಇದು. ಈ ರೀತಿಯಾದ ಹಾವು ಏನು ಮಾಡ್ತು, ತಿರುಗಿ ಮತ್ತೆ ತನ್ನ ಗುಹೆಗೆ ಹೊಟ್ಟೋಯ್ತು. ಆ ಒಳಗಿರ್ತಕ್ಕಂಥ ಹುತ್ತದೊಳಗೆ ವಾಸವಾಗಿತ್ತು. ಯಾವತ್ತಾದರೂ ಆ ಮಕ್ಕಳು ಏನಾದರೂ ಬಂದರೆ ಹೊರಗಡೆ ಬಂದು ಬುಸ್ ಅಂತಿತ್ತು. ಆ ಶಬ್ದ ಇವತ್ತಿಗೂ ನೀವು ಕೆಲವೊಂದು ರಾಜನಾಗ ಹಾವುಗಳು ಅಂತ ಕರಿತೀವಿ. ಈ ರಾಜನಾಗ ಹಾವಿಗೆ ತಿಳ್ಕೊಳ್ಳಿ, ಈ ಮುಂಭಾಗದಲ್ಲಿ ಆ ಹೆಡೆ ಇರುತ್ತೆ, ಹಿಂಬದಿಯಲ್ಲೂ ಹೆಡೆ ಸಂಚಾರ ಇರುತ್ತೆ. ಯಾವತ್ತೂ ಮುಂಬದಿಯಲ್ಲಿ ಆ ಯು ಶೇಪ್ ಹೀಗೆ ಇರುತ್ತೆ, ಎರಡು ಚುಕ್ಕೆ ಆ ಯು ಶೇಪಲ್ಲಿ ಹಿಂಗೆ ಬಂದಿರುತ್ತೆ. ಮುಂದೆ ಇದ್ದರೆ ಇದು ನಿಜವಾಗ್ಲೂ ರಾಜನಾಗಗಳು, ಹಿಂದೆ ಮಾತ್ರ ಇದ್ದರೆ ಭೂಲೋಕದ ಹಾವುಗಳು, ಹಿಂದೆ ಮುಂದೆ ಎರಡೂ ಕಡೆ ಇದ್ದರೆ ದೇವನಾಗರಿಯ ಹಾವುಗಳು. ಅಂದರೆ ಆ ಯು ಶೇಪ್ ಹಿಂಗೆ ಬಂದು ಹೀಗಿರುತ್ತಲ್ಲ, ಅದನ್ನು ಒಳಭಾಗದಲ್ಲಿದ್ದರೆ ಯಾವ ಕಾಲಕ್ಕೂ ರಾಜನಾಗಗಳು. ಅಂದರೆ ಇದು ಯಾವ ಕಾಲಕ್ಕೂ ಹಾಲನ್ನು ಕುಡಿಯೋದು, ಮೊಟ್ಟೆಯನ್ನು ತಿನ್ನೋದು ಇದೆಲ್ಲ ಮಾಡಲ್ಲ. ಹಿಂದ್ಗಡೆ ಇರುತ್ತೆ ಗೊತ್ತಾ ಆ ಯು ಶೇಪು, ಅಂಥದ್ದು ಮಾತ್ರ ಎಲ್ಲ ರೀತಿಯಾದ ಪ್ರಾಣಿಗಳನ್ನೂ ತಿನ್ನುತ್ತೆ, ಏನು ಬೇಕಾದ್ರೂ ಮಾಡುತ್ತೆ. ಇದು ಭೂಮಿಯ ಹಾವುಗಳು, ಅಂದರೆ ನಾಗರಹಾವೇ ಭೂಮಿಯ ಹಾವುಗಳು. ಈ ರೀತಿ ದೇವನಾಗರಿಗಳು ಖಂಡಿತವಾಗ್ಲೂ ಎಲ್ಲರೂ ಕಣ್ಣಿಗೂ ಕಾಣುತ್ತೆ. ಅಂದರೆ ದೂರದಲ್ಲಿ ಮಹಾಮಂಗಳಾರತಿ ಆಗ್ತಿರುತ್ತೆ, ಆ ಸಮಯ ಕರೆಕ್ಟಾಗಿ ಬರುತ್ತೆ. ಇಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ಹೇಳಿದ್ರು ಎಲ್ಲರೂ, ಹಾವು ಬಂದ್ಬಿಟ್ಟಿತ್ತು, 5 ತಲೆ ಹಾವು. ನಿಜವಾಗ್ಲೂ ಬಂದಿತ್ತು, ಆದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದೊಳಗೆ ಬಂದಿಲ್ಲ. ಅದು ಪಕ್ಕದಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟಲ್ಲಿ ನಿವಾಸ ಸ್ಥಳ ಅಂತಿದೆ, ಅಂದರೆ ಈ ದೇವಸ್ಥಾನದ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ ಆ ಓವರ್ ಹೆಡ್ ಟ್ಯಾಂಕ್ ಮೇಲೆ ಅಲ್ಲಿ ಸಂಪ್ ಹಾಕಿದ್ರು. ಆ ಟ್ಯಾಂಕಿಂದ ಕೆಳಭಾಗದಲ್ಲಿ ಬಂದು ಅಲ್ಲೇ ಬಹಳಷ್ಟು ಹೊತ್ತಿತ್ತು. ಇದನ್ನ ಭಾಳ ಜನ ಹುಚ್ಚುಮುಂಡೆ ಏನಂದ್ರು, ಗ್ರಾಫಿಕ್ಸ್ ಮಾಡಿದ್ದು ಮಕಾನ್ ಸೇರಿಸ್ಬಿಟ್ರು. ಅದು ಹೆಂಗೆ ಸೇರಿಸ್ಬಿಡಕತ್ ಮಕಾನ ಸರಿಯಾಗಿ ಗಮನಿಸ್ಕೋಬೇಕು. ಕೆಲವರೆಲ್ಲ ಏನದೇ ಕೈಗೆ ಸಿಗದಿರೋ ದ್ರಾಕ್ಷಿ ಯಾವತ್ತಿದ್ರು ಹುಳಿ ಅಂತೆ. ನಾನು ನೋಡಿರ್ವಲ್ಲ, ಅದಕ್ಕೋಸ್ಕರ ನೋಡಿ, ಜೀವನದಲ್ಲಿ ತಿಳ್ಕೊಳ್ಳಿ, ಯಾರಿಗಾದ್ರೂ ದರ್ಶನ ಕೊಡ್ತು ಅಂದರೆ ಯಾವ ಸಮಯಕ್ಕಾದರೂ. ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಲ್ಲಿ 5 ತಲೆ ಹಾವಿದೆ, 7 ತಲೆಯ ಹಾವು ಇವತ್ತು ತಿರುಕಳಿಕುಂಡ್ರಂ, ಅಂದರೆ ತಿರುಕಳಿಕುಂಡ್ರಂ. ಕಳಿ ಅಂದರೆ ನೀವು ಮೊದಲೇ ಹೇಳಿದ್ದೀನಿ, ಮಹಾಬಲಿಪುರಕ್ಕೆ ಹೋಗ್ತಾ ಇರತಕ್ಕಂಥ ವೇದಾರಣ್ಯಲ್ಲಿರ್ತಕ್ಕಂಥ ವೇದ ಮಹೇಶ್ವರನ ದೇವಸ್ಥಾನದಲ್ಲಿ 7 ತಲೆ ಸರ್ಪದ ಹಾವಿದೆ. ಅದೇ ರೀತಿಯಾಗಿ ಈ ಪ್ರಶ್ನೆ ಪಾಪ ಇವತ್ತು ಸುಬ್ರಾವ್ ಕೇಳಿದ್ರು, ನಾಗಮುನೀಶ್ವರ 2 ತಲೆಯ ಹಾವಿದೆ, ಬಹಳ ವಿಶೇಷ. ಇಂಥ ಹಾವುಗಳು ಚೌಡೀಶ್ವರ, ಅಂದರೆ ಒಂದು ಬೇವಿನ ಮರ ಬೆಳೆದು ಒಳಗಡೆ ಮೂಗುತ್ತಾ ಇದ್ದು ಹುತ್ತದಲ್ಲಿ ಯಾವ ಕಾಲಕ್ಕೂ ರಂಧ್ರವೇ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ 3 ತಲೆ ಹಾವಿರುತ್ತೆ. ಅದು ಹೋಗೋಕ್ಕೆ ಬರೋಕ್ಕೆ ಎಲ್ಲಿಟ್ಕೊಂಡ್ರೆ ರಂಧ್ರ ದೂರದಲ್ಲಿ ಇಟ್ಕೊಂಡಿರುತ್ತೆ, ಆದರೆ ಮನೆ ಬಂದು ಈ ಮೂಗುತ್ತದಲ್ಲಿ ವಾಸವಾಗಿರುತ್ತೆ. ಅಲ್ಲಿ ಬೇವಿನ ಮರ ತಾನಾಗೇ ಬಂದಿರುತ್ತೆ. ಇದು ನಿಜವಾಗ ನಾಗಲಕ್ಷ್ಮಿ ದೇವಸ್ಥಾನ. ಇದನ್ನ ಇವತ್ತಿಗೂ ವಡನ್ ಬೈಲ್ ಅನ್ನೋ ಕ್ಷೇತ್ರದಲ್ಲಿ ಜೋಗ್ ಫಾಲ್ಸ್ ಅಲ್ಲಿ ಇರತಕ್ಕಂಥ ಅಮ್ಮನವರ ದೇವಸ್ಥಾನ, ಪದ್ಮಾವತಿ ದೇವಸ್ಥಾನದಲ್ಲಿ ಆ 3 ತಲೆ ಹಾವಿದೆ. ಅದಕ್ಕೆ ಸುಮ್ಮನೆ ಆಟ ಆಡೋದಲ್ಲ, ಈ 3 ತಲೆ ಹಾವು 5 ತಲೆ ಹಾವೆಲ್ಲ ಪುರಾತನದಿಂದ ಇದೆ. ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಎಷ್ಟು ಜನಕ್ಕೆ ದರ್ಶನ ಆಗುತ್ತೆ, ಎಷ್ಟೋ ಜನಕ್ಕೆ ಆಗಲ್ಲ, ಎಷ್ಟೋ ಜನ ಕಾಣಲ್ಲ, ಇದು ನಿಜ.
ಯಾವತ್ತು ತಿಳ್ಕೊಳ್ಳಿ, ನಿಧಿ ಯಾರಿಗಾದರೂ ಲಭ್ಯ ಆಗಬೇಕಾದ್ರೆ ಹಾವು ಕಂಡ್ರೆ ನಿಧಿ ನಿಮಗೆ ಸಿಗಲ್ಲ. ನಿಧಿ ಅಕಸ್ಮಾತ್ ಕಂಡ್ರೆ ಬಲಿ ಪಶು ಆಗೋದು ಗ್ಯಾರಂಟಿ. ಹಾವು ಕಣ್ಣಿಗೆ ಕಾಣಲ್ಲ, ಅವನಿಗೇ ಸಿಗತ್ತೆ ಅನ್ನೋದು ಲಭ್ಯ ಹಣೆ ಬರದಲ್ಲಿದ್ರೆ. ಅದಕ್ಕೆ ವಿಧಿ ನಿಧಿಯಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ, ಗರ್ಭಕೋಶಕ್ಕೆ ತೊಂದರೆ ಬರ್ತಕ್ಕಂಥದ್ದು ರಾಹುವಿಂದ. ಆ ಹಾವುಗಳು ಸಂಗಮವಾಗೋ ಸಮಯಕ್ಕೆ ನೀವು ನೋಡಿದ್ರೆ ಅದು ಬರೀ ಪೌರ್ಣಮಿ ಹತ್ತಿರಕ್ಕಾದಾಗ, ಅಮಾವಾಸ್ಯೆ ಹತ್ತಿರ ಆದಾಗ ಮಾತ್ರ ಆ ಸಂಗಮಗಳು. ಅಂತಹ ಸಮಯಕ್ಕೆ ಕೆರೆ ಹಾವು ಯಾವತ್ತಿದ್ರು ಗಂಡು, ಹೆಣ್ಣು ಹಾವು ಯಾವತ್ತಿದ್ರು ನಾಗರ ರಾಣಿ, ನಾಗರಾಜ ಅಲ್ಲ. ಅದಕ್ಕೋಸ್ಕರ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜೀವಜಂತು ನಮ್ಮ ಭಾರತೀಯ ಸಂಸ್ಕಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಹಾವಿನ ರೂಪದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಅವ್ಯವಸ್ಥೆ ಜೀವನವನ್ನು ಮಾಡ್ಕೋಬೇಡಿ, ನಮಗೆ ಶ್ರೀರಕ್ಷೆ. ಅದಕ್ಕೆ ಮಕ್ಕಳು ಬೇಕು ಅಂದ್ರೂ ಹಾವೇ ಕೊಡೋದು, ಮಕ್ಕಳ ಸಂಚಾರದಲ್ಲಿ ಎಷ್ಟು ಅಭಿವೃದ್ಧಿ ಪಡಿಸ್ಬೇಕಾದ್ರೂ ಹಾವೇ ಕೊಡೋದು, ಗಂಡು ಮಕ್ಕಳು ಬೇಕು ಅಂದ್ರೂ ನಾಗಪ್ಪನೇ ಕೊಡೋದು. ಅದೇ ಸುಬ್ರಹ್ಮಣ್ಯ ಅನುಗ್ರಹ ಇದ್ದರೆ ಮಾತ್ರ. ಹೆಣ್ಣು ಮಕ್ಕಳು ಸಾಲ ಸಾಲಾಗಿ ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳು ಇದ್ದಿದ್ದಾಗ, ಹಾವಿನ ದೋಷ ವಂಶಕ್ಕೆ ಇದ್ದಾಗ ಮಾತ್ರ ಆ ಪರಿವರ್ತನೆ. ಅದಕ್ಕೆ ಹಾವಿನ ಜೊತೆ ಶನಿ ಅಂದರೆ ರಾಹು ಜೊತೆ ಶನಿ ಕೂತ್ಕೊಂಡಾಗ ಶನಿ ಬಹಳ ಉದ್ವೇಗ ಇರ್ತಾನೆ, ಆಗ ಬರೀ ಹೆಣ್ಣು ಮಕ್ಕಳನ್ನೇ ಹುಟ್ಟಿಸ್ತಾನೆ, ರಾಹು ಹೆಣ್ಣು ಮಕ್ಕಳಾಗಿರೋದ್ರಿಂದ. ಅದೇ ರಾಹು ಇಲ್ಲದಿದ್ದಾಗ ಬರೀ ಶನಿ ಇದ್ದರೆ ಗಂಡು ಮಕ್ಕಳನ್ನೇ ಹುಟ್ಟಿಸ್ತಾನೆ. ಅದಕ್ಕೆ ಈ ಹಾವು ವಿಧಿ ಮತ್ತು ನಿಧಿ ಪರಿಪೂರ್ಣ ಅನುಗ್ರಹ ಪ್ರತಿಯೊಬ್ಬ ಮನುಷ್ಯನಿಗಾಗಬೇಕಾದ್ರೆ ತಾಳ್ಮೆ ಬಹಳ ಮುಖ್ಯ. ಪ್ರತಿಯೊಂದು ತಿಳ್ಕೋಬೇಕು. ತಿಳ್ಕೊಳ್ಳದೆ ಸುಮ್ಮನೆ ಕೈ ಹಾಕಕ್ಕೆ ಹೋಗಿ ಸುಮ್ಮನೆ ಹಾವನ್ನು ಹೊಡೆದಾಕ್ಬಿಡೋದು, ಸುಮ್ಮನೆ ಹೋಗ್ತಾ ಇರೋ ಹಾವನ್ನ ಅದೇನು ಮಾಡ್ಬಿಡುತ್ತೋ ಅನ್ನೋ ಭಯಕ್ಕೆ ತುಳಿದು ಹಾಕ್ಬಿಡೋದು. ಈ ರೀತಿ ಮಾಡ್ಕೊಂಡಾಗ ಏನಾಗತ್ತೆ ಅನಾಹುತಗಳು, ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಆದರೆ ನಿಮಗೆ ಬೇಕಾಗಿರೋ ತಾಳ್ಮೆ ನೀವು ಇಟ್ಕೊಂಡ್ರೆ ಸ್ವಲ್ಪದಲ್ಲಿ ವಿರಾಮ ತಗೊಂಡು ಬರ್ತೀನಿ. ಗುರುಜಿ, ಒಟ್ಟಿನಲ್ಲಿ ನೀವು ಹೇಳೋ ಪ್ರಕಾರ ನಮ್ಮ ಜೀವನದಲ್ಲಾಗೋ ಏಳು ಬೀಳಿಗೆ ಹಾವು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳಿದ್ರಿ. ಜೊತೆಗೊಂದು ಹಾವಿನ ಕಥೆಯನ್ನ ಕೂಡ ಹೇಳಿದ್ರಿ. ಅದರ ನೀತಿ ಸಾರ ಹೀಗೂ ಕೂಡ ಹೇಳ್ಬೋದಲ್ವೇ ಗುರುಜಿ? ನಾವು ಸುಮ್ನೆ ಬೇರೆಯವ್ರ ತಂಟೆಗೆ ಹೋಗ್ಬಾರ್ದು, ನಮ್ಮ ತಂಟೆಗೆ ಯಾರಾದ್ರೂ ಬಂದ್ರೆ ಸುಮ್ನೆ ಬಿಡಬಾರ್ದು ಅಂತ.